ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರುತ್ತೆ, ಟೆರೆಸ್ ಗಾರ್ಡನಿಂಗ್ ಮಾಡಿರೋರಿಗೆ. ಆವಾಗ ಪ್ಲ್ಯಾಂಟ್ಗಳನ್ನ ಹೇಗೆ ನಾವು ಅರೇಂಜ್ ಮಾಡ್ಕೊಳ್ಬೇಕು, ಹೇಗೆ ಕಾಪಾಡ್ಕೊಳ್ಬೇಕು ತುಂಬ ತೀಕ್ಷ್ಣವಾದ ಬಿಸಿಲಿಂದ ಅಂತ ಅಂದ್ಬಿಟ್ಟು ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ, ನಾನು ಫಾಲೋ ಮಾಡ್ತಾ ಇರೋದು. ಮತ್ತು ಅದ್ರ ಜೊತೆಗೆ ಇವತ್ತು ಯಾವ್ಯಾವ ವೆರೈಟಿ ದಾಸವಾಳಗಳೆಲ್ಲ ಅರಳಿದೆ ನನ್ನ ಗಾರ್ಡನಲ್ಲಿ ಅದನ್ನು ತೋರಿಸ್ತಾ, ಗಾರ್ಡನಲ್ಲಿ ಏನೇನು ಇದೆ ಹೊಸ ಹೂಗಳು ಅದನ್ನೆಲ್ಲ ತೋರಿಸ್ತಾ. ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ವೆರೈಟಿ ದಾಸವಾಳ, ಇದೊಂದು ಅರಳಿದೆ. ಇವತ್ತು ವಿಡಿಯೋ ಮಾಡೋಕ್ಕೋಸ್ಕರನೇ ಹೂ ತೆಗೆದಿಲ್ಲ, ನಾನು ವಿಡಿಯೋ ಮಾಡಿಬಿಟ್ಟು ತೆಗೆಯೋಣ ಅಂತ. ನೋಡಿ, ಎರಡು ಅರಳಿದೆ, ಇದು ಎರಡು ವೆರೈಟಿ ಅರಳಿದೆ. ಇದೆಲ್ಲ ಇತ್ತೀಚೆಗೆ ನಾನು ತಂದು ಹಾಕಿರೋ ಗಿಡಗಳು, ಎಲ್ಲ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಮತ್ತು ಇದನ್ನು ಅಷ್ಟೇ, ಇದು ಚೆನ್ನಾಗಿ ಎಷ್ಟೋ ಈ ಗಿಡ ತೋರಿಸಿದೆ ನಾನು ನಿಮಗೆ, ಚೆನ್ನಾಗಿ ಗ್ರೋ ಆಗಿದೆ ಪೂರ್ತಿ. ಎಷ್ಟೊಂದು ಮೊಗ್ಗು ಬಂದಿದೆ ನೋಡಿ. ಒಂದೊಂದು ಬ್ರ್ಯಾಂಚಲ್ಲೂ ಇದನ್ನು ನಾನು ಪಿಂಚಿಂಗ್ ಮಾಡಿದ್ದೆ. ಪಿಂಚಿಂಗ್ ಅಂದರೆ ಈ ಭಾಗದಲ್ಲಿ ತೆಗಿತೀವಲ್ವ, ಅದನ್ನು ಮಾಡಿದೆ. ನೋಡಿ, ಈ ಬ್ರ್ಯಾಂಚಲ್ಲೂ ಇಷ್ಟು ಮೊಗ್ಗಾಗಿದೆ, ಈ ಬ್ರ್ಯಾಂಚಲ್ಲೂ ಒಂದು 3-4 ಇದೆ, ಈ ಬ್ರ್ಯಾಂಚಲ್ಲೂ 3-4 ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹತ್ರದಿಂದ. ಇಲ್ಲಿ 2 ಈ ಬ್ರ್ಯಾಂಚಲ್ಲಿ ಒಂದಿದೆ, ಮತ್ತು ಇಲ್ಲೆಲ್ಲ ಚಿಕ್ಕದು ಮೊಗ್ಗಳೆಲ್ಲ ಶುರು ಆಗಿದೆ. ಕೆಲವು ದಿನ ಎಲ್ಲ ಗಿಡದಲ್ಲೂ ಹೂ ಬಿಡಲ್ಲ, ಕೆಲವಲ್ಲಿ ಬಿಡುತ್ತೆ, ಕೆಲವಲ್ಲಿ ಬಿಡಲ್ಲ. ಇಲ್ಲಿ ನೋಡಿ. ಮತ್ತು ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಇದು ಯಾವ ಥರ ಇದು ಯಾವುದು ಅಂತ ಅಂದ್ಬಿಟ್ಟು, ಇದು ನೋಡಿ ಎಷ್ಟು ದೊಡ್ಡದಾಗಿ ಅರಳಿದೆ ಅಂತ ಅಂದ್ಬಿಟ್ಟು. ಇದು ಒಂದು ವೆರೈಟಿ ದಾಸವಾಳ. ಇದು ನೀವು ಮೊದಲು ನೋಡಿದ್ರಲ್ಲ, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಇದು ಸ್ವಲ್ಪ ದೊಡ್ಡದಾಗಿ ಬಿಡುತ್ತೆ. ಮತ್ತು ಹಾಗೆ ಇಲ್ಲಿ ಬಂದರೆ ಇದು ನೋಡಿ, ಇದೊಂದು ಒಳ್ಳೆ ವೆರೈಟಿ ದಾಸವಾಳ. ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬ ತೆಳುವಾಗಿರೋ ಪೆಟಲ್ಸ್ ಇರುತ್ತೆ ಇದರಲ್ಲಿ, ಮಂದ ಇರಲ್ಲ ಈ ದಾಸವಾಳದಲ್ಲಿ, ಆದರೂ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಮೊಗ್ಗಿದೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಮೊಗ್ಗಿದೆ, ನೋಡ್ತಾ ಇರ್ಬೋದು. ಇದೆಲ್ಲ ಹಳೆಯ ಗಿಡಗಳು. ಮತ್ತು ಇದೆಲ್ಲ ಸಾಮಾನ್ಯವಾಗಿ ಈ ಥರದ್ದು ದಾಸವಾಳ ನೀವು ನೋಡಿರ್ತೀರ, ಇದೆಲ್ಲ ನಾಟಿ ದಾಸವಾಳ. ಮತ್ತು ಇದೂ ಅಷ್ಟೇ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಪಿಂಕ್, ಇದನ್ನು ಅಷ್ಟೇ, ಇದೆಲ್ಲ ನಾಟಿ ದಾಸವಾಳ. ಮತ್ತು ಇಲ್ಲಿ ಹೀಗೆ ಬಂದರೆ ಇಲ್ಲಿ ನೋಡಿ, ಇದೊಂದು ವೆರೈಟಿ ದಾಸವಾಳ. ಇದು ಡಬಲ್ ಪೆಟಲ್, ಇದು ಮೊಗ್ಗಾಗಿದೆ ತುಂಬ ಇದರಲ್ಲಿ. ಮತ್ತು ಇವತ್ತು ಒಬ್ರು ಟ್ಯೂಬರ್ನ ಕಳಿಸ್ಬೇಕಿತ್ತು, ಅದನ್ನು ತೊಗೊಳಕ್ಕೆ ಅಂತ ಬಂದೆ, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಇದು ಒಂದು ಹೈಬ್ರಿಡ್ ದಾಸವಾಳ, ಯೆಲ್ಲೋ ಕಲರ್. ಇದು ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ತುಂಬ ಸೊಪ್ಪಾಗಿದೆ. ಎಷ್ಟು ತೆಗೆದ್ರೂ ಪದೇ ಆಗ್ತಾನೇ ಇರುತ್ತೆ ಎಲ್ಲ ಗಿಡಗಳಲ್ಲೂ. ಕಳೆ ಎಲ್ಲ ತೆಗೆದ್ರು, ವೀಡ್ಸ್ ಎಲ್ಲ ತೆಗೆದ್ರು ಮತ್ತೆ ಬೇಗ ಬೆಳ್ಕೊಳ್ಳುತ್ತೆ ಈ ಟೈಮಲ್ಲಿ. ನಾನು ನಿನ್ನೆ ಒಂದು ತೋರಿಸಿದೆ ನಿಮಗೆ, ಅರಳ್ತಾ ಇದೆ ಈಗ ಅಂದ್ಬಿಟ್ಟು. ಈಗ ನೋಡಿ, ಇದು ಅರಳಿದೆ ಇವತ್ತು. ಮತ್ತು ಹೀಗೆ ಬಂದರೆ ಇದು ನೋಡಿ, ಇದು ಪರ್ಲ್ ವೈಟ್ ಅನ್ನೋ ವಾಟರ್ ಲಿಲ್ಲಿ. ಇವತ್ತು 2 ಅರಳಿದೆ ಈ ವಾಟರ್ ಲಿಲ್ಲಿಯಲ್ಲಿ. ಇದೆಲ್ಲ ಹೊಸ ವೆರೈಟಿ ವಾಟರ್ ಲಿಲ್ಲೀಸ್ ಹಾಕಿರೋದು. ಇದು ಅಷ್ಟೇ ಹೊಸ, ಅದು ಲೋಟಸ್ ಪ್ಲ್ಯಾಂಟು. ಮತ್ತು ಹೀಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹೀಗೆ ಬಂದರೆ ಇಲ್ಲಿ ನೋಡಿ, ನೆನ್ನೆ ತೋರಿಸಿದ್ದೆ ಇದು ಮೊಗ್ಗು ಅರಳಿಲ್ಲ ಅಂತ. ನೋಡಿ, ಇವತ್ತು ಇದು ಅರಳಕ್ಕೆ ರೆಡಿಯಾಗಿದೆ. ಇದು ತುಂಬ ದೊಡ್ಡ ಫ್ಲವರ್, ಇದು ದೊಡ್ಡ ಪಾಟಲ್ಲಿ ಹಾಕಿರೋದ್ರಿಂದ. ಪಿಂಕ್ ಕ್ಲೌಡ್ ಅನ್ನೋ ವೆರೈಟಿ. ಈ ವೆರೈಟಿ ಟ್ಯೂಬರ್ ಅವೈಲೇಬಲ್ ಇದೆ, ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇಲ್ಲಿ ನೋಡಿ, ಇದು ದಾಸವಾಳ ಎಲ್ಲ ಅರಳ್ತಾ ಇದೆ. ಮತ್ತು ನಾನು ಹೇಳಿದ್ದೆ ಸಮ್ಮರಲ್ಲಿ ಹೇಗೆ ಗಿಡಗಳನ್ನ ನಾವು, ಈಗ ನೋಡಿ, ಇದು ಮರದ ನೆರಳಿದೆ, ಈ ಗಿಡದ ನೆರಳು ಇದರಲ್ಲಿದೆ. ನಾನೆಲ್ಲ ಕೆಲವು ಪಾಟ್ಗಳನ್ನ ಇಲ್ಲೇ ಅರೇಂಜ್ ಮಾಡಿದ್ದೀನಿ, ತೋರಿಸ್ತೀನಿ ಇನ್ನೂ ಎಷ್ಟನ್ನ ಈ ಥರ ಇಟ್ಟಿದ್ದೀನಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಡೇರಾ ಹೂ ಗಿಡಗಳು, ಡಾಲಿಯಾ ಫ್ಲವರ್ಸ್ದು. ಇಲ್ಲೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ತುಂಬ ಬಿಸಿಲಾಗಿ ಒಣಗ್ತಾ ಇದೆ,
ಗಿಡಗಳೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಎಷ್ಟು ಒಣಗಿದೆ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ನಾನು ಏನು ಮಾಡಿದ್ದೀನಿ, ಇಲ್ಲಿ ಹೆಚ್ಚು ಬಿಸಿಲು ಬರಲ್ಲ ಈ ಜಾಗದಲ್ಲಿ, ಹಾಗಾಗಿ ಎಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಮರದ ಥರ ಇರೋದ್ರಿಂದ, ದಾಸವಾಳ ಗಿಡ ಮರದ ಥರ ಇರೋದ್ರಿಂದ ಇದ್ರ ಕೆಳಗಡೆ ಇಟ್ಟರೆ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಗಿಡಗಳಿಗೆ. ನೋಡಿ, ಎಲ್ಲ ಡೇರಾ ಹೂ ಗಿಡಗಳನ್ನು ನಾನು ಇಲ್ಲಿ ತಂದಿಟ್ಟಿದ್ದೆ. ಬಿಸಿಲಲ್ಲಿಟ್ಟಾಗ ಈ ಥರ ಆಗಿಬಿಟ್ಟಿತ್ತು, ಎಲ್ಲ ತುಂಬ ಬಿಸಿಲಿರೋದ್ರಿಂದ ಈ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ಇಲ್ಲಿಟ್ಟಿದ್ದೀನಿ. ಇಲ್ಲಿ ಇಟ್ಮೇಲೆ ಸ್ವಲ್ಪ ಓಕೆ ಆಗಿದೆ. ಸ್ವಲ್ಪ ಮಳೆ ಶುರು ಆಗೋ ತನಕ ನಾವು ಹೀಗೆ ಕಾಪಾಡ್ಕೊಳ್ಬೇಕಾಗತ್ತೆ ಗಿಡಗಳನ್ನ. ಇಲ್ಲಿ ನೋಡಿ, ಇದೆಲ್ಲ ಆರ್ಕಿಡ್ ಪ್ಲ್ಯಾಂಟ್ಸು, ಗ್ರೌಂಡ್ ಆರ್ಕಿಡ್ ಪ್ಲ್ಯಾಂಟ್ಸು. ನಾನೇನು ಮಾಡಿದ್ದೀನಿ, ಎಲ್ಲ ಪಾಟಲ್ಲಿ ಇರೋದನ್ನೆಲ್ಲ, ಇದು ತುಂಬ ಬಿಸಿಲಾದರೆ ಎಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಎಲ್ಲನೂ ಇಲ್ಲಿ ಕೆಳಗಡೆ ತಂದು, ಈ ದಾಸವಾಳ ಗಿಡದ ದೊಡ್ಡ ಪಾಟ್ ಇದೆ, ಅದ್ರ ಕೆಳಗಡೆ ತಂದಿಟ್ಟಿದ್ದೀನಿ. ಅದ್ರ ನೆರಳು ಬೀಳ್ತಾ ಇರುತ್ತೆ, ನಿಮಗೆ ತುಂಬ ಹಾಳಾಗಲ್ಲ ಗಿಡಗಳು. ತುಂಬ ಬಿಸಿಲಲ್ಲಿ ಇಟ್ಟಾಗ ಈ ಥರ ನೋಡಿ, ಈ ಥರ ಬರ್ನ್ ಆಗಿಬಿಡ್ತು ಎಲ್ಲ ಪ್ಲ್ಯಾಂಟ್ಸು. ಇವಾಗ ಸ್ವಲ್ಪ ರಿಕವರ್ ಆಗ್ತಾ ಇದೆ. ಹಾಗಾಗಿ ಈ ಥರ ದೊಡ್ಡ ಗಿಡಗಳ ಕೆಳಗಡೆ ಚಿಕ್ಕ ಪಾಟ್ಗಳನ್ನ ಇಟ್ಕೊಳ್ಬೋದು ಬೇಸಿಗೆಯಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಒಂದು ಬೋಗನ್ವಿಲ್ಲಾ ಪ್ಲ್ಯಾಂಟ್ ಇದೆ. ಇಲ್ಲಿ ದೊಡ್ಡದು ಇದು. ಇಲ್ಲಿ ಬೆಳಗ್ಗೆ ಮಾತ್ರ ಸ್ವಲ್ಪ ಬಿಸಿಲು ಬರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಆರ್ಕಿಡ್, ಆರ್ಕಿಡ್ ಅಲ್ಲ, ಇದು ಆಂಥೋರಿಯಂ ಪ್ಲ್ಯಾಂಟ್ಗಳು. ಆಂಥೋರಿಯಂ ಪ್ಲ್ಯಾಂಟ್ಸ್ನೆಲ್ಲ ನಾನು ಇಲ್ಲಿಟ್ಟಿದ್ದೀನಿ. ಇಲ್ಲಿ ಫುಲ್ ನೆರಳು ಬರುತ್ತೆ ಆಮೇಲಿಂದ, ಹಾಗಾಗಿ ಈ ಥರ ಪ್ರೊಟೆಕ್ಷನ್ ಸಿಕ್ಕತ್ತೆ ಗಿಡಗಳಿಗೆ. ಇಲ್ಲೂ ನೀವು ನೋಡ್ತಾ ಇರ್ಬೋದು, ಆಂಥೋರಿಯಂನ ನಾನು ಈ ದೊಡ್ಡ ಗಿಡಗಳ ಕೆಳಗಡೆ ಇಟ್ಟಿದ್ದೀನಿ. ಸುಮಾರು ಪ್ಲ್ಯಾಂಟ್ಸ್ನ ಹೀಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬಿಸಿಲು ಜಾಸ್ತಿ ಬಂದಾಗ ಈ ಥರ ಆಗಿಬಿಡುತ್ತೆ, ಬರ್ನ್ ಆಗಿಬಿಡುತ್ತೆ. ಎಲ್ಲ ಪ್ಲ್ಯಾಂಟ್ಸ್ನು ಹೀಗೆ ದೊಡ್ಡ ಗಿಡಗಳ ಪಾಟ್ ಕೆಳಗಡೆ ಅದ್ರದ್ದು ಶೇಡ್ ಬೀಳೋ ಜಾಗದಲ್ಲಿ ಈ ಥರ ನಾವು ಇಟ್ಕೊಳ್ಬೇಕಾಗುತ್ತೆ. ಕೆಲವು ಇಂಡೋರ್ ಪ್ಲ್ಯಾಂಟ್ಗಳಿಗೆ ತುಂಬ ಜೋರು ಬಿಸಿಲಿರೋದ್ರಿಂದ ಗಿಡಗಳೆಲ್ಲ ನೋಡಿ, ಈ ಥರದ್ದೆಲ್ಲ ಚೈನೀಸ್ ಬಾಲ್ಸಮ್ ಗಿಡಗಳು, ಪ್ರತಿಯೊಂದು ಗಿಡಗಳನ್ನು ನಾವು ಈ ಥರ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಹೆಚ್ಚು ಬಿಸಿಲು ಬರೋಲ್ಲ, ನಾವು ನೋಡ್ಕೊಳ್ಬೇಕು. ನಾವು ಟೆರೆಸ್ಗಳಲ್ಲಿ ಯಾವ ಜಾಗದಲ್ಲಿ ಎಷ್ಟೊತ್ತು ಬಿಸಿಲು ಬರ್ತಾ ಇದೆ, ಎಷ್ಟು ನಮ್ಮ ಗಿಡಗಳಿಗೆ ಬಿಸಿಲು ಬೇಕು ನೋಡಿಕೊಂಡು ಈ ಥರ ಅರೇಂಜ್ ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಂಡ್ರೆ ನಾವು ಗಿಡಗಳನ್ನ ಉಳಿಸ್ಕೊಳ್ಬೋದು. ಇಲ್ಲಾಂದರೆ ತುಂಬ ಬಿಸಿಲಿರೋದ್ರಿಂದ ಗಿಡಗಳೆಲ್ಲ ಸುಟ್ಟೋಗುತ್ತೆ. ಮತ್ತು ಮಳೆನೂ ಬರ್ತಾ ಇಲ್ಲ ಇತ್ತೀಚೆಗೆ, ಕೆಲವು ಭಾಗದಲ್ಲಿ ಮಾತ್ರ ಮಳೆ ಬರ್ತಾ ಇದೆ. ಇದು ನೋಡಿ, ಇದು ಒಂದು ಚೈನಾ ಡಾಲ್ ರೆಡ್ ಮೆಚೆರಾ ಅಂತಾರಲ್ಲ, ಇಂಡೋರ್ ಪ್ಲ್ಯಾಂಟ್ ಇದು. ಇಲ್ಲಿ ಒಂದು ಸ್ವಲ್ಪನೂ ಬಿಸಿಲು ಬರೋಲ್ಲ ಈ ಜಾಗದಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸ್ವಲ್ಪನೂ ಬಿಸಿಲು ಬರೋಲ್ಲ ಈ ಜಾಗದಲ್ಲಿ. ಹಾಗಾಗಿ ನಾನು ಈ ಪ್ಲ್ಯಾಂಟ್ನ ಇಲ್ಲಿಟ್ಬಿಟ್ಟಿದ್ದೀನಿ. ಆವಾಗ ನೋಡಿ ಚೆನ್ನಾಗಿ ಗ್ರೋತ್ ತೊಗೊಂಡಿದೆ ಇದು. ಇಲ್ಲಿಟ್ಮೇಲೆ ಇದು ತುಂಬ ಚೆನ್ನಾಗಾಯಿತು. ಸ್ವಲ್ಪ ಡಲ್ಲಾಗಿತ್ತು, ಸ್ವಲ್ಪ ಆ ಕಡೆ ಇಟ್ಟಾಗ ಸ್ವಲ್ಪ ಬಿಸಿಲು ಬೀಳ್ತಾಯಿತ್ತು. ಇದಕ್ಕೆ ಸ್ವಲ್ಪನೂ ಬಿಸಿಲಾಗಲ್ಲ, ಪೂರ್ತಿ ಶೇಡ್ ಬೇಕು. ಇಲ್ಲಿ ನೋಡಿ, ಇದು ಒಂದು ರಬ್ಬರ್ ಪ್ಲ್ಯಾಂಟು, ನೀವು ಅಬ್ಸರ್ವ್ ಮಾಡಿ ಇದನ್ನು. ಇಲ್ಲಿ ನೋಡಿ, ಇಲ್ಲೂ ಆ್ಯಂಥೋರಿಯಮ್ಸು ಇದೆಲ್ಲ ನಾವು ಪ್ರಿಸರ್ವ್ ಮಾಡ್ಕೊಳ್ಬೇಕಂದ್ರೆ ಈ ಥರ ಚಿಕ್ಕ ದೊಡ್ಡ ಗಿಡದ ಕೆಳಗಡೆ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಪುದೀನ ಥರ ಇರುತ್ತೆ, ಆದರೆ ಇದೆಲ್ಲ ಹ್ಯಾಂಗಿಂಗ್ ಪ್ಲ್ಯಾಂಟ್ದು, ಹ್ಯಾಂಗಿಂಗ್ ಪಾಟಲ್ಲಿ ಹಾಕುವಂಥ ಪ್ಲ್ಯಾಂಟ್ಸ್ ಇದೆಲ್ಲ ಇಲ್ಲಿದೆ. ನಾನು ಬೇಕಾದಾಗ ಇದನ್ನು ಉಪಯೋಗಿಸ್ಕೊಳ್ತೀನಿ. ಹ್ಯಾಂಗಿಂಗ್ ಪಾಟ್ಗೆ ಈ ಥರ ಪ್ರಿಸರ್ವ್ ಮಾಡ್ಕೊಳ್ತೀನಿ ಎಲ್ಲ ಗಿಡಗಳನ್ನು ನಾನು. ಇಲ್ಲಿ ನೋಡಿ, ಟರ್ಟಲ್ ವೈನ್ ಇದು. ಮತ್ತು ಇಲ್ಲಿ ನೋಡಿ, ಇದು ಒಂದು 14 ಇಂಚ್ ಪಾಟ್ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ತೋರಿಸ್ತೀನಿ ನಾನು. ಇಲ್ಲಿ ಒಂದು ರಬ್ಬರ್ ಪ್ಲ್ಯಾಂಟ್ ಇದೆ. ಇದು ನೋಡಿ ಎಷ್ಟು ದೊಡ್ಡದಾಗಿ ಆಗಿದೆ ಅಂತ ಅಂದ್ಬಿಟ್ಟು, ಅಷ್ಟು ಚಿಕ್ಕದ್ರಲ್ಲಿ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಎಷ್ಟು ದೊಡ್ಡದಾಗಿ, ಎಷ್ಟು ಆಸೆ ಹೋಗಿದೆ ನೋಡಿ. ಇಲ್ಲ ಅಂದರೂ ಇದು 12 ಫೀಟ್ ಇದೆ ಈ ಪ್ಲ್ಯಾಂಟು. ಅಷ್ಟು 14 ಇಂಚ್ ಇದರಲ್ಲಿ 12 ಫೀಟ್ ಬೆಳ್ಕೊಂಡಿದೆ. ಇದು ನೀವೇನಾದರೂ ನೆಲದಲ್ಲಿ ಹಾಕ್ತೀನಿ ಅಂದರೆ 40 ಅಡಿ 50 ಅಡಿ ದೊಡ್ಡ ಮರಗಳಾಗುತ್ತೆ. ರಬ್ಬರ್ ಪ್ಲ್ಯಾಂಟ್ ನಿಮಗೆಲ್ಲ ಗೊತ್ತಿರುತ್ತೆ, ಒಳ್ಳೆ ಇಂಡೋರ್ ಪ್ಲ್ಯಾಂಟ್ ಇದು. ನಾವು ಇದನ್ನು ಲೀಫಲ್ಲೂ ಪ್ರೊಪೋಗೇಟ್ ಮಾಡ್ಕೊಳ್ಬೋದು. ಇದಕ್ಕೂ ಬಿಸಿಲಾಗಲ್ಲ, ಬಿಸಿಲಾದರೆ ಎಲ್ಲ ಬರ್ನ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಈ ಥರ ಬರ್ನ್ ಆಗುತ್ತೆ ಲೀಫೆಲ್ಲ. ಇಷ್ಟು ದೂರ ಹೋಗಿದೆ. ಇದನ್ನು ಈಗ ತೆಗೆದು ರೀಪಾಟ್ ಮಾಡೋದು ದೊಡ್ಡ ಕಷ್ಟ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಹೋಗಿದೆ ಅಂತ. ಅಲ್ಲಿಂದ 10 ಫೀಟ್ಗಿಂತಲೂ ಜಾಸ್ತಿ ಇದೆ ಅನಿಸುತ್ತೆ. ಹೀಗೆ ದೊಡ್ಡ ಗಿಡಗಳ ಜೊತೆ ಚಿಕ್ಕ ನಿಮಗೆ ಯಾವುದಕ್ಕೆ ಬಿಸಿಲು ಬೇಡ ಅಂತ ಪ್ಲ್ಯಾಂಟ್ಗಳನ್ನೆಲ್ಲ ಈ ಥರ ಅರೇಂಜ್ ಮಾಡಿಕೊಂಡ್ರೆ, ಕೆಲವು ಕಮ್ಮಿ ಬಿಸಿಲು ಬೇಕಾಗಿರುವಂತಹ ಗಿಡಗಳನ್ನ ಈ ಥರ ಅರೇಂಜ್ ಮಾಡಿಕೊಂಡು
ನಾವು ಗಿಡಗಳನ್ನ ಉಳಿಸ್ಕೊಳ್ಬೇಕು. ಇಲ್ಲಿ ನೋಡಿ, ನಾನೆಲ್ಲ ದೊಡ್ಡ ಪಾಟಲ್ಲೂ ಕೆಳಗಡೆನೂ ಈ ಥರ ಆ್ಯಂಥೋರಿಯಂ ಪ್ಲ್ಯಾಂಟ್ಸು ಮತ್ತು ಬಿಗೋನಿಯಾ ಪ್ಲ್ಯಾಂಟು ಮತ್ತು ಕೆಲವು ಕೆಲೇಡಿಯಂ ಪ್ಲ್ಯಾಂಟ್ಸು ಈ ಥರದನ್ನೆಲ್ಲ ದೊಡ್ಡ ಪಾಟ್ ಕೆಳಗಡೆ, ಇಲ್ಲಿ ನೋಡಿ ದೊಡ್ಡ ಪಾಟ್ ಕೆಳಗಡೆ, ಗಿಡದ ಕೆಳಗಡೆ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಜಾಗದಲ್ಲೂ ನನ್ನ ಟೆರೇಸಲ್ಲಿ ಬಿಸಿಲು ಬರೋದ್ರಿಂದ, ಈಗ ತುಂಬ ಜೋರು ಬಿಸಿಲಿರೋದ್ರಿಂದ ಇದೊಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡ್ತಾ ಇವತ್ತಿನ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.